ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ನೀವೆಲ್ಲ ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದೆ, ತುಂಬ ಥರ ಡೆಕೋರೇಷನ್ನ ನೋಡಿರ್ತೀರ. ಮತ್ತು ತುಂಬ ವಿಧವಾಗಿ ಚಾನಲ್ ಎಷ್ಟೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ವಿಡಿಯೋಗಳನ್ನ ನೋಡಿರ್ತೀರ. ತುಂಬ ಥರವಾದ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ನೋಡಿರ್ತೀರ. ಇದೊಂದು ವಿಭಿನ್ನವಾದ ಪ್ರಯತ್ನ ನನ್ನ ಚಾನಲಿಂದ. ಯಾಕೆ ಅಂತಂದರೆ ನಾನು ಲೋಟಸ್ ಪ್ಲ್ಯಾಂಟ್ಸ್ನ ತಾವರೆ ಹೂನ ಗ್ರೋ ಮಾಡೋದ್ರಿಂದ ಒಂದು ಲಕ್ಷ್ಮಿಗೂ ಮತ್ತು ತಾವರೆ ಹೂಗೂ ಒಂದು ವಿಶೇಷವಾದ ಅವಿನಾಭಾವ ಸಂಬಂಧ. ಅಂದರೆ ಒಂದು ಲಕ್ಷ್ಮಿ ಹುಟ್ಟಿದ್ದೇ ಕಮಲದ ಒಳಗಡೆಯಿಂದ ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಮತ್ತು ಪದ್ಮಾವತಿ ಅಂತ ಕರೀತಾರೆ, ಪದ್ಮಮುಖಿ ಅಂತ ಕರೀತಾರೆ, ಪದ್ಮಲೋಚನೆ ಅಂತ ಕರೀತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲ ನನ್ನ ಲೋಟಸ್ ಪ್ಲ್ಯಾಂಟ್ಸ್ನ ಒಂದು ಕಡೆ ಸೇರಿಸಿ ಅದ್ರ ಮಧ್ಯೆ ಒಂದು ಪುಟ್ಟ ಲಕ್ಷ್ಮಿನ ಕೂರಿಸಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ವಿಭಿನ್ನವಾದ ಪ್ರಯತ್ನ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ನಾನು ಮನೆ ಒಳಗೇ ಲೋಟಸ್ ಪ್ಲ್ಯಾಂಟ್ಸ್ನ ಅರೇಂಜ್ ಮಾಡಬೇಕಂತ ನಾನು ಡಿಸೈಡ್ ಮಾಡಿದ್ದೆ. ಆದರೆ ಇದೆಲ್ಲ ತುಂಬ ಕಷ್ಟದ ಕೆಲಸ. ಎಲ್ಲ ತುಂಬ ದೊಡ್ಡ ದೊಡ್ಡ ಪಾಟ್ ಆಗಿರೋದ್ರಿಂದ ಇದನ್ನು ನೀವು ತೊಗೊಂಡೋಗಿ ಲಿಫ್ಟ್ ಮಾಡಿ ಪುನಃ ಮನೆ ಒಳಗಡೆ ಕೂರಿಸಿ ಅದನ್ನು ಶಾಕಿಗೆ ಬರುತ್ತೆ ಪ್ಲ್ಯಾಂಟ್ಸ್ ಎಲ್ಲ. ಹಾಗಾಗಿ ನಾನು ಈ ಒಂದು ನಿರ್ಧಾರಕ್ಕೆ ಬಂದೆ. ಇಲ್ಲಿ ನೋಡಿ, ನಾನು ಬ್ಯಾಕ್ಗ್ರೌಂಡಲ್ಲಿ ನನ್ನಲ್ಲೇ ಇರೋ ಪ್ಲ್ಯಾಂಟ್ಸನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಂಥ ಚಂದಕ್ಕೆ ಕಾಣಿಸ್ತಾ ಇದೆ. ಎಲ್ಲ ನ್ಯಾಚುರಲ್ ಆಗಿ ಪ್ಲ್ಯಾಂಟ್ಸ್ ಇರೋದ್ರಿಂದ. ಮತ್ತು ಇಲ್ಲಿ ನೋಡಿ, ಎಲ್ಲ ನನ್ನಲ್ಲೇ ಇರೋ ಎಲ್ಲ ಪಾಮ್ ಗಿಡಗಳು ಮತ್ತು ಗ್ರೀನರಿ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಪ್ರತಿಯೊಂದು ಪ್ಲ್ಯಾಂಟ್ಸ್ಗಳನ್ನು ನಾನು ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ಟ್ಯಾಂಡ್ ಹಾಕಿ ಜೋಡಿಸಿ ಅದ್ರ ಕೆಳಗಡೆ ಇನ್ನೊಂದು ಲೈನ್ಗೆ ನಾನು ಲೋಟಸ್ ಪ್ಲ್ಯಾಂಟ್ಸ್ನ ಇಟ್ಟು ಹೈಟ್ ವೈಸ್ ಅದನ್ನು ಅರೇಂಜ್ ಮಾಡಿಕೊಂಡು, ಮತ್ತು ಅಲ್ಲೆಲ್ಲ ಕೆಲವು ನನ್ನಲ್ಲಿ ಪುಟ್ಟ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇತ್ತು. ಅದನ್ನು ತುಂಬ ಅರೇಂಜ್ ಮಾಡೋಕ್ಕೆ ಜಾಗ ಕಮ್ಮಿ ಇರೋ ಕಾರಣ ಇಷ್ಟು ಮಾತ್ರ ಅರೇಂಜ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಸುಂದರವಾದ ಒಂದು ವ್ಯೂ ಅಂತ ಹೇಳ್ತೀನಿ ನಾನು. ಲೋಟಸ್ ಮಧ್ಯೆ ಲಕ್ಷ್ಮಿ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಎಂಥ ಅಂದವಾದ ಒಂದು ಗಿಡಗಳ ಮಧ್ಯೆ ತಾಯಿ ವರಮಹಾಲಕ್ಷ್ಮಿ ಕೂತಿರೋದು ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ದೂರದಿಂದ ಹೇಗೆ ಕಾಣಿಸುತ್ತೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಇದನ್ನು ಬೆಳಗ್ಗೆಯಿಂದನೂ ಅರೇಂಜ್ ಮಾಡಿ ಇದನ್ನು ನಾನು ವೀಡಿಯೋ ಮಾಡ್ತಾ ಇರೋದು. ತುಂಬ ಸಂತೋಷ ಕೂಡ ಆಯಿತು. ಈ ಗಿಡಗಳ ಮಧ್ಯೆ ಈ ಸೂರ್ಯನ ಬೆಳಕಲ್ಲಿ ಮತ್ತು ಈ ಮಧ್ಯೆ ಒಂದು ಪುಟ್ಟ ಲಕ್ಷ್ಮಿ ಕೂತಿರೋದು. ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ, ದಾಸವಾಳ ಹೂವು, ಸ್ಫಟಿಕ ಹೂವು ಮತ್ತು ಗುಲಾಬಿ ಹೂವು, ಪ್ರತಿಯೊಂದು ಹೂವು ಕೂಡ ನಮ್ಮನೆ ಟೆರೆಸ್ ಗಾರ್ಡನಲ್ಲೇ ಬೆಳೆಸಿರೋವಂಥದ್ದು ನಾನು. ಮತ್ತು ಅದನ್ನೆಲ್ಲ ಹಾರ ಮಾಡಿ ಹಾಕಿದ್ದೀನಿ. ನೀವು ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇರ್ಬೋದು. ದಾಸವಾಳನೆಲ್ಲ ನಾನು ಪೋಣಿಸಿ ಹಾರ ಮಾಡಿ ಹಾಕಿದ್ದೀನಿ. ಮತ್ತು ತುಂಬ ಫ್ಲವರಿಂಗ್ ಪ್ಲ್ಯಾಂಟ್ಸನ್ನು ಕೂಡ ಬ್ಯಾಕ್ಗ್ರೌಂಡಲ್ಲಿ ಇಟ್ಟಿದ್ದೀನಿ. ಮತ್ತು ಹಾಗೆ ಇಲ್ಲಿ ಇಷ್ಟು ದೊಡ್ಡದಾಗಿರೋ ಎಲೆಗಳು ಮತ್ತು ಇಷ್ಟು ದೊಡ್ಡದಾಗಿ ಬ್ಲೂಮ್ ಆಗೋಕ್ಕೆ ರೆಡಿಯಾಗಿರೋ ಗ್ರೀನ್ ಆ್ಯಪಲ್ ಮತ್ತು ಹಿಂದ್ಗಡೆ ಜೆರೇನಿಯಮ್ ಮತ್ತು ಚೈನೀಸ್ ಬಾಲ್ಸಮ್ ಗಿಡಗಳು ಮತ್ತು ಅಂದನ ಹೆಚ್ಚಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸುಂದರವಾಗಿ. ನೋಡಿ ಇಲ್ಲಿ ಎಷ್ಟು ನನಗಂತೂ ತುಂಬ ಖುಷಿಯಾಗೋಯಿತು ಈ ಥರ ಎಲ್ಲ ಅರೇಂಜ್ ಮಾಡಿ. ನಾವು ಮೇಲ್ಗಡೆ ಟೆರೆಸ್ ಮೇಲೆ ಲೋಡ್ ಜಾಸ್ತಿ ಆಗಬಾರ್ದು ಅಂತ ಲೈನಾಗೆ ಎಲ್ಲೆಲ್ಲಿ ನಮಗೆ ಲೋಡ್ ಆಗಬಾರ್ದು ಆದ ಬೀಮ್ಗಳ ಮೇಲೆ ನಾವು ಇಟ್ಟಿರ್ತೀವಿ. ಇವತ್ತು ಎಲ್ಲ ಒಂದು ಕಡೆ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಎಲ್ಲ ಪ್ಲ್ಯಾಂಟ್ಸನ್ನು ಜೋಡಿಸಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಜನ ನನ್ನ ವೀಡಿಯೋಗಳನ್ನ, ತಾವರೆ ಗಿಡಗಳನ್ನ ತುಂಬ ಖುಷಿಪಟ್ಟು ನೋಡ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಈ ವಿಡಿಯೋನ ಮಾಡಿದ್ದು. ಮತ್ತು ಹಾಗೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸಬರಿದ್ದರೆ ಯಾರಾದರೂ ಚಾನಲಲ್ಲಿ ಇನ್ನು ತಾವರೆ ಗಿಡಗಳ ಬಗ್ಗೆ ವಿಭಿನ್ನವಾಗಿರುವಂಥ ವಿಡಿಯೋಗಳು ಬರುತ್ತೆ ನನ್ನ ಚಾನಲಲ್ಲಿ. ಮತ್ತು ಎಲ್ಲರಿಗೂ ನೋಡಬೇಕಂತ ಆಸೆ ಇರುತ್ತೆ, ಗಿಡಗಳ ಮಧ್ಯೆ ಲಕ್ಷ್ಮಿ ಕೂತಾಗ ಹೇಗೆ ಕಾಣಿಸ್ತಾರೆ ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ. ಮತ್ತು ತುಂಬ ಥರದ್ದು ಡೆಕೋರೇಷನ್ಸ್ನ ನೀವು ನೋಡಿರ್ತೀರ ಅಲ್ವಾ. ಆರ್ಟಿಫಿಷಿಯಲ್ ಫ್ಲವರ್ನೂ ಹಾಕಿರ್ತಾರೆ. ಈ ಥರ ನ್ಯಾಚುರಲಾಗಿ ನಾವೇ ಕಷ್ಟಪಟ್ಟು ಬೆಳೆಸಿರೋ ಗಿಡಗಳಲ್ಲಿ ನಾವು ಅರೇಂಜ್ ಮಾಡಿದ್ರೆ ಎಂಥ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ನಾನು ಎಲ್ಲ ಒಂದೇ ಕಡೆ ಸೇರಿಸಿದ್ದೀನಿ ಪ್ಲ್ಯಾಂಟ್ಸ್ನ. ಇನ್ನೂ ಕೆಲವು ಪ್ಲ್ಯಾಂಟ್ಸ್ ಇತ್ತು, ತುಂಬ ದೊಡ್ಡದಾಗಿ ಅರೇಂಜ್ ಮಾಡ್ಬೋದಾಗಿತ್ತು. ಆದರೆ ಸಮಯದ ಅಭಾವ ಮತ್ತು ಜಾಗದ ಕೊರತೆ. ಹಾಗಾಗಿ ಇಲ್ಲಿ ನೋಡಿ, ಇದು ನನಗೆ ತುಂಬ ಖುಷಿ ಕೊಡೋ ವಿಡಿಯೋ ಅಂತ ಅನಿಸುತ್ತೆ. ನನ್ನ ಎಲ್ಲ ವೀಡಿಯೋಗಳಿಗಿಂತ ಈ ವಿಡಿಯೋ ತುಂಬ ನನಗೆ ಪರ್ಸ್ನಲಾಗಿ ವೈಯಕ್ತಿಕವಾಗಿ ತುಂಬ ಖುಷಿ ಕೊಡೋ ವಿಡಿಯೋ. ಹಾಗೆ ನಮ್ಮನೆ ಬೆಳೆಸಿರೋ ಗುಲಾಬಿ ಹೂವು, ನಮ್ಮನೆ ಬೆಳೆಸಿರೋಂಥ ವಿಳ್ಯದೆಲೆ ಇರ್ಬೋದು ಮತ್ತು ದಾಸವಾಳ ಹೂವು ಇರ್ಬೋದು, ಪ್ರತಿಯೊಂದನ್ನು ನಾನು ಇಲ್ಲಿಟ್ಟಿದ್ದೀನಿ. ನಾವೇ ಬೆಳೆಸಿ ತಯಾರು ಮಾಡಿರೋ ಲೋಟಸ್ನ ಕೂಡ ವರಮಹಾಲಕ್ಷ್ಮಿಗೆ ಮುಡಿಸೋದು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಖುಷಿ ಕೊಡುವಂಥ ವಿಚಾರ.
ಮತ್ತು ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.